ಮಕ್ಕಳ ಪುಸ್ತಕದ ಒಳಗೆ ಬಹುದೊಡ್ಡ ಮೌಲ್ಯದ ಕೊಕೇನ್ ಅಡಗಿಸಿಟ್ಟುಕೊಂಡು ಸಾಗಿಸುತ್ತಿದ್ದ ಅಸ್ಸಾಮಿಯನ್ನ ಕೆಐಎ ಕಸ್ಟಮ್ಸ್ ಅಧಿಕಾರಿಗಳು ಮಾಲು ಸಹಿತ ಬಂಧಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸಿಕ್ಕಿದ್ದು ಅಂತಿಂತ ಗಂಟಲ್ಲ. 38.60 ಕೋಟಿ ರೂಪಾಯಿ ಮೌಲ್ಯದ 7.72 ಕಿಲೋ ಕೊಕೇನ್. ಇದನ್ನ ಹೇಗೆ ಸಾಗಿಸಲಾಗಿತ್ತು ಎಂದರೆ ಮಕ್ಕಳ ಪುಸ್ತಕದ ಒಳಗೆ ಭದ್ರವಾಗಿ ಜೋಡಿಸಿ ಇಡಲಾಗಿತ್ತು. ಕೆಎ ಕಸ್ಟಮ್ಸ್ ಅಧಿಕಾರಿಗಳು ಸಿಬ್ಬಂದಿ ದೊಡ್ಡ ಕಾರ್ಯಾಚರಣೆ ನಡೆಸಿ ಭಾರೀ ಮಾದಕ ವಸ್ತು ಒಳ ತೂರುವುದನ್ನು ತಡೆದಿದ್ದಾರೆ. ಬ್ರೆಜಿಲ್ನ ಸಾವ್ ಪೌಲೋ ವಿಮಾನ ನಿಲ್ದಾಣದಿಂದ ಆ ವಿಮಾನವು ಬೆಂಗಳೂರಿಗೆ ಕೆಐಎಗೆ ಬಂದಿತ್ತು. ಒಬ್ಬ ವ್ಯಕ್ತಿಯ ಒಂದು ಬ್ಯಾಗಿನ ಬಗೆಗೆ ಕಸ್ಟಮ್ಸ್ನವರಿಗೆ ಅನುಮಾನ ಬಂದಿದೆ. ಅದರಲ್ಲಿ ಮಕ್ಕಳ ಕತೆ ಪುಸ್ತಕಗಳು ಇದ್ದವು. ಆದರೆ ಪುಸ್ತಕದ ರೂಪ ಮತ್ತು ಅದರ ವಿನ್ಯಾಸ ಅಸಹಜವಾಗಿತ್ತು. ಪುಸ್ತಕಗಳ ಹೊರ ಕವಚವನ್ನು ಬಿಚ್ಚಿ ನೋಡಿದಾಗ ಬ್ರಹ್ಮಾಂಡ ರಹಸ್ಯ ಹೊರಬಿತ್ತು. ಅದರಲ್ಲಿ ಪುಡಿ ರೂಪದ ಕೊಕೇನ್ ಇತ್ತು. ಕೆಐಎ ಕಸ್ಟಮ್ಸ್ ಹಿಡಿದಿರುವ ಅತಿ ದೊಡ್ಡ ಮಾದಕ ವಸ್ತು ಕಟ್ಟು ಇದು. ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ತನಿಖೆಯನ್ನ ನಡೆಸಲಾಗುತ್ತಿದೆ. ಅದು 38.60 ಕೋಟಿ ರೂಪಾಯಿ ಮೌಲ್ಯದ 7.72 ಕಿಲೋ ಕೊಕೇನ್.